ಎಚ್ ಪಟೇಲರ ಕಾಲದಲ್ಲಿ ಆದಂಥ ಒಂದು ಮಹತ್ವದ ವಿದ್ಯಮಾನ ಅಂತಂದರೆ ಹೊಸ ಜಿಲ್ಲೆಗಳ ನಿರ್ಮಾಣ. ಹೊಸ ಜಿಲ್ಲೆಗಳ ನಿರ್ಮಾಣ ಹೇಗೆ ಸಾಧ್ಯ ಆಯಿತು ಎಚ್ ಪಟೇಲರಿಗೆ, ಅದರ ಒಂದು ಪೊಲಿಟಿಕಲ್ ಕಮಿಟ್ಮೆಂಟ್ ಅಂತಾರಲ್ಲ ಅದನ್ನು ಅವರು ಹೇಗೆ ಪ್ರದರ್ಶನ ಮಾಡಿದರು. ವಿರೋಧ ಪಕ್ಷಗಳನ್ನು ಹಾಸ್ಯ ಪ್ರವೃತ್ತಿಯ ಮುಖಾಂತರನೇ ನಿಯಂತ್ರಿಸ್ತಾ ಇದ್ರು ಎಚ್ ಪಟೇಲ್. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಹೇಳೋದು, ದೇವೇಗೌಡರು ಕೂಡ ಅವರ ಸರ್ಕಾರವನ್ನು ಬೆಳೆಸಲಿಕ್ಕೆ ಹೊರಟಿದ್ರು. ಏನು ಪಟೇಲ್ರೆ ನಿಮ್ಮ ಸರ್ಕಾರ ಬಹಳ ಅಲ್ಲಾಡ್ತಾ ಇದೆಯಲ್ಲ ಅಂತ ಅಸೆಂಬ್ಲಿನಲ್ಲಿ ಯಾರು ಕೇಳಿದ್ರು. ನೋಡಪ್ಪ ನನಗೊಂದು ಕಥೆ ಜ್ಞಾಪಕ ಬರ್ತಾ ಇದೆ. ಒಂದು ದೊಡ್ಡ ಬೀಜದ ಹೋರಿ ಹೋಗ್ತಾ ಇತ್ತಂತೆ ಮುಂದೆ, ಅದ್ರ ಹಿಂದೆ ಒಂದು ನಾಯಿ ಹಿಂದಿಂದೇನೇ ಹೋಗ್ತಾ ಇತ್ತಂತೆ. ಅವರು ಕಾಯ್ತಾ ಇತ್ತಂತೆ ಯಾವಾಗಾರು ಈ ಬೀಜ ಕೆಳಗೆ ಬಿದ್ದಿರ್ತೀವಿ ನೋಡ ಅಂತೇಳಿ. ಅದು ಹೋಗ್ತಾನೆ ಇತ್ತು, ಇದು ಹಿಂದೆನೇ ಹೋಗ್ತಾನೆ ಇತ್ತು, ಅದು ಬೀಳಿಲ್ಲಂತೆ. ಹಾಗೆ ನಮ್ಮ ಸರ್ಕಾರ ಸುಭದ್ರವಾಗಿದೆ, ಏನು ಯೋಚನೆ ಮಾಡಬೇಡಿ ನೀವು. ವಿಧಾನ ಮಂಡಲದಲ್ಲಿ ಅವರ ವಾದ ಮಂಡನೆ ಹೇಗಿರ್ತಿತ್ತು, ಅವರ ವಾಗ್ಝರಿ ಹೇಗಿರ್ತಿತ್ತು, ವಿರೋಧ ಪಕ್ಷಗಳ ಟೀಕೆಗಳಿಗೆ ಅವರ ಉತ್ತರ ಹೇಗಿರ್ತಿತ್ತು. ಒಂದು ದಿವಸ ಮನೆಯಲ್ಲೇ ಗುಂಡು ಹಾಕ್ತಾ ಇದ್ರಂತೆ ಪಟೇಲರು. ಆಮೇಲೆ ಮಹಿಮಾ ನೋಡೋ ಒಂದು ಭಾಳ ಇಂಟ್ರೆಸ್ಟಿಂಗ್ ಇದೆ ಕಣೋ ನಮ್ಮ ಮನೆಯಲ್ಲಿ ಕೂಡಿಸ್ಕೊಂಡು ಹೇಳೋದಂತ. ನೋಡು ನಾನು 1930 ಬಾರ್ನು, ನಿಮ್ಮ ದೊಡ್ಡಣ್ಣ ತ್ರಿಶೂಲ್ ಪಾಟೀಲ್ ಅವನು 1960 ಬಾರ್ನು, ಮತ್ತು ನಿನ್ನ ಮಗ ಈಗ ನನ್ನ ಮೊಮ್ಮಗ ಅವನು 1990 ಬಾರ್ನು. ಅದರಿಂದ 30, 60 ಆ್ಯಂಡ್ 90 ಎಲ್ಲ ನಮ್ಮ ಮನೇಲಿ ಇದ್ದರು. ಇವರು ಭ್ರಷ್ಟಾಚಾರ ವಿರೋಧಿ ಮನಸ್ಥಿತಿಯ ಜೊತೆಗೆ ಇವರಲ್ಲಿ ಇದ್ದದ್ದು ಹಾಸ್ಯ ಪ್ರಜ್ಞೆ. ಸೊ ಈ ಹಾಸ್ಯ ಪ್ರಜ್ಞೆಯ ವಿಚಾರವಾಗಿ ಆಗಿನಿಂದಲೂ ಸಾಕಷ್ಟು ಚರ್ಚೆ ಆಗ್ತಾನೆ ಇದೆ. ಸೊ ಅವರ ಹಾಸ್ಯ ಪ್ರಜ್ಞೆ ಬಗ್ಗೆ ಮಾತಾಡೋದಾದರೆ ಒಂದಷ್ಟು ಉದಾಹರಣೆಗಳನ್ನ ನೀವು ನೀಡೋದಾದರೆ. ಒಂದು ನನಗೆ ಜ್ಞಾಪಕ ಬರ್ತಕ್ಕಂಥದ್ದು, ಅಫ್ಕೋರ್ಸ್ ಮೊನ್ನೆತ್ಲಾಗಿ ಮಹಿಮಾ ಪಟೇಲ್ರ ಹತ್ರ ಮಾತಾಡ್ತಾ ಇದ್ದಾಗ ಅವರ 3ನೇ ಮಗ ಹೇಳ್ತಾಯಿದ್ರು. ಸೊ ಒಂದು ದಿವಸ ಮನೆಯಲ್ಲೇ ಗುಂಡು ಹಾಕ್ತಾಯಿದ್ರಂತೆ ಪಟೇಲರು. ಆಮೇಲೆ ಮಹಿಮಾ ನೋಡೋ ಒಂದು ಭಾಳ ಇಂಟ್ರೆಸ್ಟಿಂಗ್ ಇದೆ ಕಣೋ ನಮ್ಮ ಮನೆಯಲ್ಲಿ ಅಂತ ಕೂಡಿಸ್ಕೊಂಡು ಹೇಳಿದ್ರಂತೆ. ನೋಡು ನಾನು 1930 ಬಾರ್ನು, ನಿಮ್ಮ ದೊಡ್ಡಣ್ಣ ತ್ರಿಶೂಲ್ ಪಾಟೀಲು ಅವನು 1960 ಬಾರ್ನು, ಮತ್ತು ನಿನ್ನ ಮಗ ಈಗ ನನ್ನ ಮೊಮ್ಮಗ ಅವನು 1990 ಬಾರ್ನು. ಅದರಿಂದ 30, 60 ಆ್ಯಂಡ್ 90 ಎಲ್ಲ ನಮ್ಮ ಮನೇಲಿ ಇದೆಯಲ್ಲ. ಅದರಿಂದ 30, 60 ಮತ್ತು 90 3 ಪೆಗ್ಗಳು ನಮ್ಮ ಮನೇಲೆ ಇದೆಯಲ್ಲ ಅದರಂತೆ. ಸೊ ಈ ರೀತಿ ಒಂದು ಹಾಸ್ಯ ಪ್ರಜ್ಞೆ ಅವರಿಗಿತ್ತು. ಇನ್ನೊಂದು ವಿಚಾರನೂ ಕೂಡ ಮಹಿಮಾ ಪಟೇಲ್ ಹೇಳಿದ್ರು. ಅವರೊಂದ್ಸಲಿ ಅಪ್ಪ ಮಗ ಇಬ್ಬರೇ ಟ್ರೈನಲ್ಲಿ ಹೋಗ್ತಾ ಇದ್ರಂತೆ. ಸೊ ಆವಾಗ ಮಹಿಮಾ ಪಟೇಲು ಅವ್ರ ಹತ್ರ ಮಾತಾಡೋದಕ್ಕೆ ಹೆದರ್ಕೋತಾ ಇದ್ರು ಅಪ್ಪನ ಹತ್ರ. ಸೊ ಒಂದು ವಿಚಾರನ ಕೇಳಬೇಕು ಅಂತ ಹೇಳಿ, ನೋಡಿ ನಿಮ್ಮ ವಿಚಾರದಲ್ಲಿ ಯಾರೂ ಕರಪ್ಷನ್ ಅದ್ರ ಬಗ್ಗೆ ಮಾತಾಡಲ್ಲ, ಆದರೆ ನಿಮ್ಮ ಸಂಪುಟದಲ್ಲಿ ತುಂಬ ಜನ ಭ್ರಷ್ಟ ಮಂತ್ರಿಗಳಿದ್ದಾರೆ, ಅವ್ರನ್ನೆಲ್ಲ ಹೆಂಗೆ ಸಹಿಸ್ಕೊಂಡಿದ್ದೀರಿ ಅಂತ ಕೇಳಿದ್ರು. ಪಟೇಲು ನೋಡಪ್ಪ ನೀನೇನು ಎಳಸು, ನಿನಗಿದೆಲ್ಲ ಸ್ವಲ್ಪ ಗೊತ್ತಾಗೋದು ಇನ್ನೂ ಟೈಮ್ ಬೇಕಾಗತ್ತೆ, ಆದರೆ ಹೇಳ್ತೀನಿ ನೋಡು, ಒಂದು ಅಧಿಕಾರ ನಡೆಸಬೇಕಾದ್ರೆ ಭಾಳ ಕಷ್ಟ ಇದೆ. ಮುಖ್ಯಮಂತ್ರಿನ ಕೆಳಗಿಳಿಸಬೇಕು ಅಂತೇಳಿ ಭಾಳಷ್ಟು ಶಕ್ತಿಗಳು ಕೆಲಸ ಮಾಡ್ತಾ ಇರುತ್ತೆ. ಸೊ ಆ ಶಕ್ತಿಗಳನ್ನು ನಿರೋಧ ಮಾಡಲಿಕ್ಕೆ ಕೆಲವೊಂದು ಇಂಥ ಭ್ರಷ್ಟ ಶಕ್ತಿಗಳು ಬೇಕಾಗುತ್ತೆ. ಅವು ನಾವು ಹೇಳಿದ್ರೂ ಮಾಡ್ತವೆ, ನಾನು ಹೇಳದೇ ಇದ್ರೂ ಮಾಡ್ತಾ ಇರ್ತವೆ. ಸೊ ಅಂಥವನ್ನ ನಾನು ಇಟ್ಕೊಳ್ಬೇಕಾಗತ್ತೆ. ಅದು ಹೇಗಂದರೆ, ನಾವು ಕಸ ಗುಡಿಸೋದಕ್ಕೆ ಒಂದು ಪರಕೆ ಇಟ್ಕೊಂಡಿರ್ತೀವಿ ನೋಡಿ, ಅದು ಬೇಕಾದಾಗ ಮಾತ್ರ ಉಪಯೋಗಿಸ್ಕೋತೀವಿ, ಆಮೇಲೆ ತೊಗೊಂಡು ಆ ಮೂಲೆಯಲ್ಲಿ ಇಡ್ತೀವಲ್ಲ, ಅದೇ ಥರ. ಸೊ ನಾನು ಹಾಗೆ ಮಾಡ್ಕೊಂಡು ಬಂದಿರ್ತಕ್ಕಂಥವನು ಅಂತ ಹೇಳಿ. ಓಕೆ ಓಕೆ ಓಕೆ. ಸೊ ಅವರ ಹಾಸ್ಯ ಪ್ರಜ್ಞೆಯ ಹೊರತಾಗಿಯೂ ಅವರ ಆಡಳಿತದ ಬಗ್ಗೆ ಹಾಗೆ ಜನಗಳಿಗೆ ಯಾವ ರೀತಿಯ ಒಂದು ಅಭಿಪ್ರಾಯ ಇತ್ತು, ಜನಾಭಿಪ್ರಾಯ ಹೇಗಿತ್ತು, ಅವರ ಆಡಳಿತವನ್ನು ಜನ ಹೇಗೆ ನೋಡ್ತಾ ಇದ್ರು, ಅವರ ಪಕ್ಷದವರು ಹೇಗೆ ನೋಡ್ತಾ ಇದ್ರು, ಅವರ ನೇತಾರರು ಹೇಗೆ ನೋಡ್ತಾ ಇದ್ರು ಅಂತ. ಪಟೇಲರು ತುಂಬ ಬುದ್ಧಿವಂತರು. ಅವರು ಅಫಿಷಿಯಲ್ಸ್ ಮೀಟಿಂಗ್ಸ್ ಆಗಲಿ ಅಥವಾ ಒಂದು ವಿಧಾನಮಂಡಲದ ಕಲಾಪ ಆಗಲಿ ಅದಕ್ಕೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗ್ತಾ ಇದ್ರು ಯಾವಾಗಲೂ. ಆದರೆ ಅವರಲ್ಲಿ ಇದ್ದಂಥ ಒಂದು ವೀಕ್ನೆಸ್ ಅಂದರೆ ಅವರ ಡ್ರಿಂಕಿಂಗ್ ಹ್ಯಾಬಿಟ್. ಅದನ್ನು ಅವರು ಬಿಟ್ಕೊಡ್ಲಿಕ್ಕಾಗಿಲ್ಲ. ಸಂಜೆ 6 ಗಂಟೆ 6:30 ಆದರೆ ಅವ್ರಿಗೆ ಕ್ರೇವಿಂಗ್ ಶುರು ಆಗ್ಬಿಡ್ತಾ ಇತ್ತು. ಹಾಗಾಗಿ ಸರ್ಕಾರದ ಮುಖ್ಯ ಕೆಲಸಗಳೇ 7 ಗಂಟೆ ಮೇಲೆ ಏನೂ ನಡೀತಾ ಇರಲಿಲ್ಲ. ಸೊ ಇದೊಂದು ಅವರ ದೊಡ್ಡ ಡ್ರಾಬ್ಯಾಕ್. ಸೊ ಅದು ಬಿಟ್ಟರೆ ರಿಯಲಿ ಗುಡ್ ಅಡ್ಮಿನಿಸ್ಟ್ರೇಟರ್, ಹಿ ನ್ಯೂ ವಾಟ್ ಟು ಡೂ ಆ್ಯಂಡ್ ಆಲ್ ದ್ಯಾಟ್. ಆದರೂ ಅವರಿಗೆ ಅಧಿಕಾರದ ಬಗ್ಗೆ ಒಂದು ರೀತಿಯ ನಿರ್ವಿಕಾರ ಭಾವ ಆಯಿತು. ಅವರು 1983ರಲ್ಲಿ ಪ್ರಥಮ ಬಾರಿಗೆ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು.
ಸೊ ಜನತಾ ಪಕ್ಷ ಮತ್ತು ಕರ್ನಾಟಕ ಕ್ರಾಂತಿರಂಗ ಸೇರಿ ಅಧಿಕಾರಕ್ಕೆ ಬಂದಿರುತ್ತೆ, ಕಾಂಗ್ರೆಸ್ಸನ್ನು ಸೋಲಿಸಿ. ಕ್ರಾಂತಿರಂಗದ ಮುಖ್ಯಸ್ಥರು ಪಟೇಲರು. ಸೊ ಹೆಗಡೆ ಅವರು ಅವ್ರಿಗೊಂದು ಹೇಳಿ ಕಳಿಸ್ತಾರೆ, ಇನ್ನು ಕ್ಯಾಬಿನೆಟ್ ಫಾರ್ಮೇಷನ್ ಮಾಡಬೇಕಾಗಿರುತ್ತೆ, ನಿಮ್ಮ ಪಕ್ಷದಿಂದ ಯಾರನ್ನ ಮಂತ್ರಿಗಳು ಮಾಡಬೇಕು ಕೊಡಿ ಅಂತ ಹೇಳಿ. ಸೊ ಒಬ್ಬರು ಹೋಗ್ತಾರೆ ಪಟೇಲ್ರ ಹತ್ರ, ಹೋಗ್ಬಿಟ್ಟು ಈ ಥರ ಕೇಳಿದ್ದಾರೆ ಮುಖ್ಯಮಂತ್ರಿಗಳು, ನಿಮ್ಮ ಹೆಸರು ಕೊಡಿ ಅಂತೇಳಿ. ಪಟೇಲರು ಅವರ ಸ್ನೇಹಿತರ ಜೊತೆ ಕೂತ್ಕೊಂಡು ಇಸ್ಪೀಟ್ ಆಡ್ತಾ ಇದ್ರಂತೆ. ಹಾಂ ಹೌದೇನು ಕೇಳಿದಾರಾ, ಆಯಿತು ಅಂದ್ಬಿಟ್ಟು ಸೊ ಒಂದು ಗೇಮ್ ಮುಗಿದ ಮೇಲೆ ಸೊ ಸಿಗರೇಟ್ ಪ್ಯಾಕಿನ ಹಿಂದೆ ಬರೀತಾರಂತೆ 3 ಹೆಸರು, ಯಾವುದು RL ಜಾಲಪ್ಪ, ನಜೀರ್ ಸಾಬ್ ಮತ್ತು ರಾಚಯ್ಯ. ಸೊ ಆ ಸಂದೇಶ ತಂದ ವ್ಯಕ್ತಿ ಅದನ್ನು ನೋಡಿ ಗಾಬರಿ ಆಗಿಬಿಟ್ಟು, ಸರ್ ಇದರಲ್ಲಿ ನಿಮ್ಮ ಹೆಸರೇ ಹಾಕಿಲ್ವಲ್ಲ ಅಂತಾರೆ. ಪಟೇಲ್ ನನಗೆ ಬೇರೆ ಕೆಲಸಗಳಿದೆ ಕಣೋ, ಇದು ತೊಗೊಂಡೋಗಿ ಕೊಡು ಅಂತೇಳಿ ಕಳಿಸ್ತಾರಂತೆ. ಓಕೆ. ಸೊ ಅಂದರೆ ಅವ್ರ ಹೆಸರು ಹಾಕದಲ್ಲೇ ಅವರ ಪಕ್ಷದ ಲಿಸ್ಟನ್ನು ಕೊಟ್ಟೆ ಅಂದರೆ ನೀವಾಗಲೇ ಹೇಳಿದಾಗ ಅಧಿಕಾರದ ಬಗ್ಗೆ ನಿರ್ವಿಕಾರ ಭಾವ ಅಂತ. ಸೊ ಹಾಗಾಗಿ ಜನವರಿ 10ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ನಡೆದಾಗ ಸೊ ಹೆಗಡೆ ಸರ್ಕಾರದಲ್ಲಿ ಪಟೇಲ್ರು ಇರಲ್ಲ. ಆದರೆ ಹೆಗಡೆಯವ್ರಿಗೆ ಗೊತ್ತು ಪಟೇಲು ಮುಖ್ಯವಾಗಿ ಬೇಕೇ ಬೇಕು ಸರ್ಕಾರದಲ್ಲಿ ಅಂತ ಹೇಳಿ. ಸೊ ಒಂದು ಕೆಲವು ದಿನ ಆದಮೇಲೆ ಅವರೇ ಪಟೇಲ್ರ ಮನೆಗೆ ಹೋಗಿ ಹೇಳ್ತಾರಂತೆ, ಇಲ್ಲ ನೀವು ನಮ್ಮ ಸರ್ಕಾರ ಸೇರ್ಕೊಳ್ಬೇಕು, ಯಾಕಂದರೆ ನೀವು ಭಾಳ ಮುಖ್ಯವಾದಂಥ ರೋಲ್ ಪ್ಲೇ ಮಾಡಬೇಕಾಗತ್ತೆ, ಇದು ಮೈನಾರಿಟಿ ಗೌರ್ಮೆಂಟ್ ಆಗಿರೋದ್ರಿಂದ ಭಾಳ ಕಷ್ಟ ಇರುತ್ತೆ, ಅದರಿಂದ ನೀವು ಸೇರ್ಕೊಳ್ಬೇಕು ಅಂತ ಹೇಳಿ. ಪಟೇಲ್ರು ಆಯಿತು ಓಕೆ ನನ್ನ ಹೋಮ್ ಮಿನಿಸ್ಟರ್ ಮಾಡಿ ಅಂದ್ರಂತೆ. ಓಕೆ. ಸೊ ಹೆಗಡೆ ಅವರು ಒಂದು ನಿಮಿಷ ಯೋಚನೆ ಮಾಡಿ, ಪಟೇಲ್ರೇ ನೋಡಿ ಹೋಮ್ ಮಿನಿಸ್ಟರ್ ಕೆಲಸ ಅಂದರೆ 24 hours ಕೆಲಸ ಇರುತ್ತೆ, ಅದೊಂದು ಕಾನ್ಸ್ಟೇಬಲ್ ಥರ ಕೆಲಸ, ಅದು ನಿಮ್ಮ ಸಂಜೆ ಕಾರ್ಯಕ್ರಮಗಳಿಗೆ ತೊಂದರೆ ಆಗುತ್ತೆ, ಅದರಿಂದ ನಿಮ್ಮನ್ನು ಎನರ್ಜಿ ಮತ್ತು ಎಕ್ಸೈಸ್ ಮಿನಿಸ್ಟರ್ ಮಾಡ್ತೀನಿ ಅಂದ್ರಂತೆ. ಅದಕ್ಕೆ ಪಟೇಲ್ ಆಯ್ತು ಬಾಡಿ ಆಯ್ತು, ಅವ್ರದೇ ಡಿಪಾರ್ಟ್ಮೆಂಟ್ ಬಂತು, ಎಕ್ಸೈಸ್ ಡಿಪಾರ್ಟ್ಮೆಂಟ್. ಹೌದು. ಸೊ ಅದಕ್ಕೆ ಒಪ್ಕೋತಾರೆ ಅದರ. ಓಕೆ ಓಕೆ ಓಕೆ. ಸೊ ಈ ಅಧಿಕಾರ ನಿರ್ವಿಕಾರ ಭಾವದ ಹೊರತಾಗಿಯೂ ಮುಖ್ಯಮಂತ್ರಿಯಾಗಿ ಅವರು ವಿಧಾನ ಮಂಡಲದಲ್ಲಿ ಹೇಗೆ ನಡ್ಕೊಂಡ್ರು ಅನ್ನೋದಕ್ಕೂ ಸಾಕಷ್ಟು ಚರ್ಚೆಗಳು ಆಗಿನಿಂದಲೂ ನಡೀತಾ ಇವೆ. ಸೊ ವಿಧಾನ ಮಂಡಲದಲ್ಲಿ ಅವರ ವಾದ ಮಂಡನೆ ಹೇಗಿರ್ತಿತ್ತು, ಅವರ ವಾಗ್ಝರಿ ಹೇಗಿರ್ತಿತ್ತು, ವಿರೋಧ ಪಕ್ಷಗಳ ಟೀಕೆಗಳಿಗೆ ಅವರ ಉತ್ತರ ಹೇಗಿರ್ತಿತ್ತು ಅಂತ ನೋಡ್ರಿ. ವಿಧಾನ ಮಂಡಲದಲ್ಲಿ ಪಟೇಲರು ಮಾತಾಡೋಕೆ ಎದ್ದಿದ್ದಾರೆ ಅಂದರೆ ಯಾರ್ಯಾರು ಲಾಬಿಗಳಿರ್ತಿದ್ರು ಅವರೆಲ್ಲ ಒಳಗೆ ಬರ್ತಾ ಇದ್ರು, ಈಗ ಪಟೇಲರು ಏನು ಹೇಳ್ತಾರೆ ಅಂತೇಳಿ. ಈವನ್ ಜರ್ನಲಿಸ್ಟ್ಗಳು ಕಾಫಿ ಕುಡಿಯೋಕೆ ಹೋದವರು ಕೂಡ ಎಲ್ಲ ಒಳಗಡೆ ಬಂದು ಕೂತ್ಕೊತಾ ಇದ್ರು. ಅವರು ಮಾತಾಡ್ಲಿಕ್ಕೆ ನಿಂತ್ಕೊಂಡ್ರೆ ಈವನ್ ವಿರೋಧ ಪಕ್ಷದ ನಾಯಕರು ಕೂಡ ಈಗ ಪಟೇಲ್ರು ಏನು ಹೇಳ್ತಾರೆ ಕೇಳಿಸ್ಕೋಬೇಕು ಅನ್ನೋ ಒಂದು ಪ್ರವೃತ್ತಿ ಇರ್ತಾ ಇತ್ತು. ಒಂದ್ಸಲಿ ಸದನದಲ್ಲಿ ವಿರೋಧ ಪಕ್ಷದ ನಾಯಕರೊಬ್ಬರು ಕೇಳ್ತಾರಂತೆ, ಏನು ನಿಮ್ಮ ಸರ್ಕಾರದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ ಅಂತ. ಎಲ್ಲಿ ಸ್ವಾಮಿ ಏನು ಭ್ರಷ್ಟಾಚಾರ ಇದೆ ನೋಡಿ, ಕಾಂಗ್ರೆಸ್ಸು ಹಳೆ ಮಡಿಕೆ ಥರ ಇತ್ತು, ಅದು ಕುಡಿದು ಸಾಕಾಗಿದೆ, ಆದರೆ ನಮ್ದು ಇನ್ನೂ ಹೊಸ ಮಡಿಕೆ, ಅದನ್ನ ಸ್ವಲ್ಪ ಇರುತ್ತೆ ಬಿಡಿ ಅದೆಲ್ಲ ಅಂತದ್ದು. ಸೊ ಈ ಥರ ಯಾವುದೇ ವಿಚಾರ ಬಂದರೂ ಅದಕ್ಕೊಂದು ಟ್ವಿಸ್ಟ್ ಕೊಟ್ಬಿಟ್ಟು ಅದನ್ನು ಅಲ್ಲಿಗೆ ಹಾಸ್ಯದಲ್ಲಿ ಲೇಪನ ಕೊಟ್ಟು ಅದನ್ನು ತಣ್ಣಗೆ ಮಾಡ್ತಾಯಿದ್ರು. ಇನ್ನೊಂದು ಸರ್ತಿ ಯಡಿಯೂರಪ್ಪನವರು ಸರ್ಕಾರದ ಬಗ್ಗೆ ತುಂಬ ಜೋರಾಗಿ ಕೂಗಾಡ್ತಾ ಇದ್ರು, ನೀವು ನೋಡಿದಿರಲ್ಲ ಯಡಿಯೂರಪ್ಪ. ಆವಾಗ ಪಟೇಲ್ರು ನಿಂತ್ಕೊಂಡು, ಯಡಿಯೂರಪ್ಪ ನೋಡಿ, ಯಾವಾಗಲೂ ತಲೆ ತಣ್ಣಗಿರಬೇಕು, ಎದೆ ಬಿಸಿಗಿರಬೇಕು, ಆದರೆ ನಿನಗೆ ರಿವರ್ಸ್ ಆಗಿಬಿಟ್ಟಿದೆ, ನಿನಗೊಂದು ಕಾಯಿಲೆ ಬಂದು ಅದು ರಿವರ್ಸ್ ಆಗಿಬಿಟ್ಟಿದೆ, ಅದರಿಂದ ಅದನ್ನೆಲ್ಲ ಸರಿ ಮಾಡ್ಕೋ ಅಂತ ಹೇಳಿದ್ರಂತೆ. ಸೊ ಹೀಗೆ ಅವರ ಹಾಸ್ಯ ಪ್ರವೃತ್ತಿ ವಿಧಾನಮಂಡಲದಲ್ಲಿ ಆವಾಗ ಕೇಳಿ ಬರ್ತಾ ಇರುತ್ತೆ. ಸೊ ವಿರೋಧ ಪಕ್ಷಗಳನ್ನು ಹಾಸ್ಯ ಪ್ರವೃತ್ತಿಯ ಮುಖಾಂತರನೇ ನಿಯಂತ್ರಿಸ್ತಾ ಇದ್ರು ಜಯೇಶ್ ಪಟೇಲ್ರು. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಹೇಳಬೇಕು, ಅವರು ಒಮ್ಮೆ ಸರ್ಕಾರ ಅಲ್ಗಾಡ್ತಾ ಇತ್ತು. ನಮಗೆಲ್ಲ ಗೊತ್ತಿದ್ದಾಗೆ ದೇವೇಗೌಡರು ಕೂಡ ಅವರ ಸರ್ಕಾರವನ್ನು ಬೆಳೆಸ್ಲಿಕ್ಕೆ ಹೊರಟಿದ್ರು. ಏನು ಪಟೇಲ್ರೇ ನಿಮ್ಮ ಸರ್ಕಾರ ಬಹಳ ಅಲ್ಲಾಡ್ತಾ ಇದೆಯಲ್ಲ ಅಂತ ಅಸೆಂಬ್ಲಿನಲ್ಲಿ ಯಾರೋ ಕೇಳಿದ್ರು. ನೋಡಪ್ಪ ನನಗೊಂದು ಕಥೆ ಜ್ಞಾಪಕ ಬರ್ತಾ ಇದೆ, ಒಂದು ದೊಡ್ಡ ಬೀಜದ ಹೋರಿ ಹೋಗ್ತಾ ಇತ್ತಂತೆ ಮುಂದೆ, ಅದ್ರ ಹಿಂದೆ ಒಂದು ನಾಯಿ ಹಿಂದಿಂದೇನೇ ಹೋಗ್ತಾ ಇತ್ತಂತೆ, ಅದು ಕಾಯ್ತಾ ಇತ್ತಂತೆ ಯಾವಾಗಾರು ಈ ಬೀಜ ಕೆಳಗೆ ಬಿದ್ದರೆ ತಿನ್ನೋಣ ಅಂತೇಳಿ. ಅದು ಹೋಗ್ತಾನೆ ಇತ್ತು, ಇದು ಹಿಂದೆನೇ ಹೋಗ್ತಾನೆ ಇತ್ತು, ಅದು ಬೀಳಲಿಲ್ವಂತೆ ಅಂತ. ಹಾಗೆ ನಮ್ಮ ಸರ್ಕಾರವೂ ಸುಭದ್ರವಾಗಿದೆ, ಏನು ಯೋಚನೆ ಮಾಡಬೇಡಿ ನೀವು, ಅದು ಯಾವತ್ತೂ ಬೀಳಲ್ಲ ಅಂತೇಳಿ. ಈ ಹಾಸ್ಯ ಪ್ರಜ್ಞೆಯ ಜೊತೆಗೆ ಜಯೇಶ್ ಪಟೇಲರ ಕಾಲದಲ್ಲಿ ಆದಂಥ ಒಂದು ಮಹತ್ವದ ವಿದ್ಯಮಾನ ಅಂತಂದರೆ ಹೊಸ ಜಿಲ್ಲೆಗಳ ನಿರ್ಮಾಣ. ಸೊ ಆ ಹೊಸ ಜಿಲ್ಲೆಗಳ ನಿರ್ಮಾಣ ಹೇಗೆ ಸಾಧ್ಯ ಆಯಿತು ಜಯೇಶ್ ಪಟೇಲರಿಗೆ, ಅದರ ಒಂದು ಪೊಲಿಟಿಕಲ್ ಕಮಿಟ್ಮೆಂಟ್ ಅಂತಾರಲ್ಲ ಅದನ್ನು ಅವರು ಹೇಗೆ ಪ್ರದರ್ಶನ ಮಾಡಿದ್ರು ನೋಡಿ. ಭಾಳ ದಿವಸದಿಂದ ಡಿಮಾಂಡ್ ಇತ್ತು
ಕೆಲವೊಂದು ದೊಡ್ಡ ಜಿಲ್ಲೆಗಳನ್ನು ಬೈಫರ್ಕೇಟ್ ಮಾಡಿದ್ರೆ ಆಡಳಿತ ಸುಗಮವಾಗುತ್ತೆ ಅಂಥೇಳಿ. ಆದರೆ ಪಟೇಲರಿಗೆ ಮೊದಲು ಬಂದಂಥ ಯಾವುದೇ ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಆಗಿರಲಿಲ್ಲ. ಯಾಕಂದರೆ ಅದಕ್ಕೆ ಪುಲ್ ಸೆಟ್ ಪ್ರೆಷರ್ಸ್ ಇರುತ್ತೆ, ಅದನ್ನು ಮಾಡೋದು ಭಾಳ ಕಷ್ಟ ಅಂಥೇಳಿ ಅವರು ಕೈ ಬಿಟ್ಟಿರ್ತಾರೆ. ಆದರೆ ಪಟೇಲ್ಗೆ ಒಂದು ಸ್ಪಷ್ಟವಾದ ತಿಳಿವಿತ್ತು. ಅವರು ವಾಸ್ ಅ ವೆರಿ ಪ್ರಾಕ್ಟಿಕಲ್ ಮ್ಯಾನ್, ಮತ್ತು ತುಂಬ ರಾಜಕೀಯ ನೋಡಲಿಕ್ಕೆ ಹೋಗ್ತಾ ಇರಲಿಲ್ಲ ಅದರಲ್ಲಿ. ಹಾಗಾಗಿ ಅವರು ಒಂದು ದೃಢವಾದ ನಿರ್ಧಾರ ತಗೊಂಡು 7 ಹೊಸ ಜಿಲ್ಲೆಗಳನ್ನು ಮಾಡಿದ್ರು ಅವರ ಕಾಲದಲ್ಲಿ. ಅವ್ರು ಮಾಡಿದಂಥ ಜಿಲ್ಲೆಗಳು ದಾವಣಗೆರೆ, ಚಾಮರಾಜನಗರ, ಗದಗ, ಹಾವೇರಿ, ಕೊಪ್ಪಳ, ಉಡುಪಿ ಮತ್ತು ಬಾಗಲಕೋಟೆ. ಹೀಗೆ 7 ಜಿಲ್ಲೆಗಳನ್ನು ಮಾಡಿದಂಥ ಪ್ರಥಮ ಮುಖ್ಯಮಂತ್ರಿ ಅವರು. ಸೊ ಅವಾಗಿಂದ ಆಡಳಿತ ಸುಧಾರಣೆ ಭಾಳ ಅನುಕೂಲ ಆಯಿತು. ಆದರೆ ಚಾಮರಾಜನಗರದ ಇನಾಗ್ರೇಷನ್ಗೆ ಅವ್ರು ಹೋಗಬೇಕಾಯ್ತು. ಅವರು ಒಪ್ಕೊಂಡು ಇರ್ತಾರೆ. ನೀನು ಹೋಗಬೇಕು ಅಂದಾಗ ಅವರ ಕೆಲವು ಚೇಲಾಗಳು ಬಂದು ಅವ್ರ ಕಿವಿಯಲ್ಲಿ ಹೇಳ್ತಾರಂತೆ, ನೋಡಿ ಸರ್, ಚಾಮರಾಜನಗರಕ್ಕೆ ಹೋದಂಥ ಮುಖ್ಯಮಂತ್ರಿಗಳು ಹಿಂದೆಲ್ಲ 6 ತಿಂಗಳಲ್ಲಿ ಅಧಿಕಾರ ಕಳ್ಕೊಂಡಿದ್ದಾರೆ. ಸೊ ನಾವೇ ನೋಡಿದಂಗೆ SR ಬೊಮ್ಮಾಯಿ ಮತ್ತು ವೀರೇಂದ್ರ ಪಾಟೀಲರು ಅಧಿಕಾರ ಕಳ್ಕೊಂಡ್ರು. ನಂತರ ಬಂದಂಥ ಮುಖ್ಯಮಂತ್ರಿಗಳಾದಂಥ ಬಂಗಾರಪ್ಪನವರಾಗಲಿ, ವೀರಪ್ಪ ಮೊಯ್ಲಿ ಆಗಲಿ, ದೇವೇಗೌಡರಾಗಲಿ ಹೋಗಲೇ ಇಲ್ಲ. ಅದರಿಂದ ತಾವು ದಯವಿಟ್ಟು ಅಲ್ಲಿಗೆ ಹೋಗಬೇಡಿ ಅಂದ್ರಂತೆ. ಸಮಾಜವಾದಿ ಬ್ಯಾಕ್ಗ್ರೌಂಡಿಂದ ಬಂದ ಪಟೇಲರಿಗೆ ಇದು ಕೇಳಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಸರಿ ಆಯ್ತಪ್ಪ, ಯಾಕೆ ಅಂತ ಹೇಳ್ಬಿಟ್ಟು ಅವರು ಮಲೆ ಮಹದೇಶ್ವರದಿಂದ ಇನಾಗ್ರೇಷನ್ ಮಾಡ್ತಾರೆ. ಸೊ ಹೀಗೆ ವಿಚಾರವಾದಿಯಾದಂಥ ಪಟೇಲರು ಕೂಡ ಈ ರೀತಿ ಒಮ್ಮೆ ಒತ್ತಡಕ್ಕೆ ಮಣಿಬೇಕಾಯ್ತು. ಸೊ ಹೊಸ ಜಿಲ್ಲೆಗಳ ನಿರ್ಮಾಣದ ಹೊರತಾಗಿಯೂ ಕೂಡ JH ಪಟೇಲರು ಕೆಲವು ಅಸಮಾಧಾನವನ್ನು ಪಕ್ಷದಲ್ಲೇ ಎದುರಿಸಬೇಕಾಯಿತು. ಅದಾದ ನಂತರದಲ್ಲಿ ದೇವೇಗೌಡರಿಂದಲೂ ಕೂಡ ವಿರೋಧವು ವ್ಯಕ್ತ ಆಯಿತು ಅನ್ನೋದು ನಾವೆಲ್ಲ ಕೇಳಿದ್ದೇವೆ. ಅದನ್ನು ವಿಸ್ತೃತವಾಗಿ ನಿಮ್ಮಿಂದ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿವರಣೆಯನ್ನು ಪಡ್ಕೋತೀನಿ. ಇಲ್ಲಿವರೆಗೆ ಬಂದು ಇಷ್ಟು ಹೊತ್ತು ಈ ಎಲ್ಲ ವಿವರಣೆಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.